ದಾವಣಗೆರೆಯ ಶಿವಾಜಿನಗರದ ಮನೆಯೊಂದರಲ್ಲಿ ಪಡಿತರ ಅಂಗಡಿಯಿಂದ ತಂದ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿದೆ. ಬಸವರಾಜ್ ಕಲಾಲ್ ಎಂಬುವರು ಕಳೆದ 2 ದಿನಗಳ ಹಿಂದೆ ಪಕ್ಕದ ಓಣಿಯಲ್ಲಿರೋ ಸೊಸೈಟಿಯಿಂದ ಅಕ್ಕಿಯನ್ನ ತಂದಿದ್ದಾರೆ. 35 ಕೆಜಿ ಅಕ್ಕಿಯನ್ನ ತಂದು ಅನ್ನ ಮಾಡಿ ರಾತ್ರಿ ಊಟ ಮಾಡೋಣ ಅಂದ್ರೆ ಎಲ್ಲಾ ಪ್ಲಾಸ್ಟಿಕ್ ಮಯವಾಗಿದೆ. ಇದನ್ನ ತಿಂದ ಬಸವರಾಜ್ ಕಲಾಲ್ ಪತ್ನಿ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಾರೆ. ನಂತರ ಅಕ್ಕಿಯ ಅಸಲಿಯತ್ ಬಯಲಾಗಿದ್ದು ಪ್ಲಾಸ್ಟಿಕ್ ಮಾದರಿಯಲ್ಲಿ ಅನ್ನ ಪತ್ತೆಯಾಗಿದೆ. ಇನ್ನು ದಾವಣಗೆರೆಯ ಶಿವಾಜಿನಗರದ ಮನೆಯೊಂದರಲ್ಲಿ ಪಡಿತರ ಅಂಗಡಿಯಿಂದ ಅಕ್ಕಿಯನ್ನ ಖರೀದಿಸಿ ಬಸವರಾಜ್ ಅವರು ಕಳೆದ 2 ದಿನಗಳ ಹಿಂದೆ ತಂದಿದ್ದಾರೆ. ಮನೆಗೆ ತಂದ್ಬಿಟ್ಟು ಅನ್ನವನ್ನ ಮಾಡಿ ಊಟವನ್ನ ಮಾಡೋಕೆ ಎಲ್ಲ ರೆಡಿ ಮಾಡಿಟ್ಕೊಂಡು ಊಟಕ್ಕೆ ಕೂತ್ಕೊಂಡಿದ್ದಾರೆ. ಬಟ್ ಊಟ ಮಾಡುವಂತಹ ಟೈಮ್ನಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ಅದು ಪ್ಲಾಸ್ಟಿಕ್ ಇರಬಹುದು ಅಂತ ಅನುಮಾನ ವ್ಯಕ್ತವಾಯಿತು. ಅದಾದ್ಮೇಲೆ ಅವರ ಪತ್ನಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ನೀವು ವಿಜುವಲ್ಸ್ ಅಲ್ಲೂ ಕೂಡ ನೋಡ್ತಾ ಇದ್ದೀರಿ. ಬಸವರಾಜ್ ಅವರ ಅಕ್ಕಿಯನ್ನ ತಂದು ಖರೀದಿಸಿ ಅದನ್ನ ಅನ್ನವನ್ನ ಮಾಡಿದ್ಮೇಲೆ ಯಾವಾಗ ಪ್ಲಾಸ್ಟಿಕ್ ಅಕ್ಕಿ ಅಂತ ಅವರಿಗೆ ಅನುಮಾನ ಬಂತು, ಆ ಟೈಮ್ನಲ್ಲಿ ನಾವು ಮೊದಲೇ ಟಿವಿಯಲ್ಲೆಲ್ಲ ತೋರಿಸ್ತಾ ಇದ್ವಿ, ನ್ಯೂಸ್ ಅಲ್ಲೆಲ್ಲ ತೋರಿಸ್ತಾ ಇದ್ವಿ ಪ್ಲಾಸ್ಟಿಕ್ ಅಕ್ಕಿ ಯಾವ ತರ ಕಂಡು ಹಿಡಿಬಹುದು ಅಂತ. ಹಾಗೆ ಅವ್ರು ಮಾಡಿದ್ದಾರೆ. ಆ ಅಕ್ಕಿಯಲ್ಲಿ ಅನ್ನ ಮಾಡಿದ್ರು, ಅನ್ನವನ್ನ ಉಂಡೆ ಕಟ್ಟಿ ಬಿಸಾಡ್ತಾ ಇದ್ದಾರೆ ಕೆಳಗಡೆ. ಬಟ್ ಆ ಉಂಡೆ ಏನ್ ಹೇಳ್ತಾ ಇದೆ, ಬೌನ್ಸ್ ಆಗ್ತಾ ಇದೆ, ಮೇಲೆ ಪುಟಿದು ಬರ್ತಾ ಇದೆ. ಹಾಗಾಗಿ ಇದು ಪ್ಲಾಸ್ಟಿಕ್ ಅಕ್ಕಿ ಅಂತ ಬಸವರಾಜ್ ಅವರು ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕಳೆದ ಅನೇಕ ದಿನಗಳಿಂದಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಸನ, ಮಂಡ್ಯ, ರಾಮನಗರ, ಈಗ ದಾವಣಗೆರೆಯಲ್ಲೂ ಕೂಡ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿರುವಂತದ್ದು. ಬಸವರಾಜ್ ಕಲಾಲ್ ಎಂಬುವರ ಮನೆಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿದೆ. ಅಕ್ಕಿಯನ್ನ ತಂದು ಅನ್ನವನ್ನ ಮಾಡಿ ಊಟ ಮಾಡುವಂತಹ ಟೈಮ್ನಲ್ಲಿ ಈ ಒಂದು ಅಕ್ಕಿ ಪ್ಲಾಸ್ಟಿಕ್ ಅಂತ ತಿಳಿದು ಬಂದಿದೆ.